ನಗರದ ಗಮನಿಸಲ್ಪಡದ ಪರಿಸರ ವೀರರನ್ನು ಸನ್ಮಾನಿಸುವ ಭಾಗವಾಗಿ ಲುಲು ಮಾಲ್ ಬೆಂಗಳೂರು 2025ರ ವಿಶ್ವ ಪರಿಸರ ದಿನವನ್ನು ಬೆಂಗಳೂರಿನ ಗಮನಿಸಲ್ಪಡದ ಪರಿಸರ ವೀರರಿಗಾಗಿ ಒಂದು ಹೃದಯ ಸ್ಪರ್ಶಿ ಸನ್ಮಾನ ಸಮಾರಂಭದೊಂದಿಗೆ ಆಚರಿಸಿತು. ನಗರವನ್ನು ಸ್ವಚ್ಛವಾಗಿಡಿ, ನಗರವನ್ನು ಹಸಿರಾಗಿಡಿ ಎಂಬ ಘೋಷವಾಕ್ಯದೊಂದಿಗೆ ನಡೆದ ಈ ಕಾರ್ಯಕ್ರಮವು ನಗರದ ಸ್ವಚ್ಛತೆ ಮತ್ತು ಸುಸ್ಥಿರತೆಯನ್ನು ಕಾಪಾಡುವಲ್ಲಿ ಈ ರಸ್ತೆಯೋಧರ ವಹಿಸುವ ಅನಿವಾರ್ಯ ಪಾತ್ರವನ್ನು ಉತ್ಸಾಹದಿಂದ ಗುರುತಿಸಿತು. ಹಸಿರು ದಳ ಮತ್ತು ಗ್ರೀನ್ ಮೈಕ್ನ ಬೆಂಬಲದೊಂದಿಗೆ ಆಯೋಜಿಸಲ್ಪಟ್ಟ ಈ ಸಂಜೆ ಹಸಿರಾದ ಭವಿಷ್ಯವನ್ನು ಕಟ್ಟಿಪಡೆಯಲು ಅಗತ್ಯವಾದ ಸಾಮೂಹಿಕ ಪ್ರಯತ್ನದ ಬಲವಾದ ಜ್ಞಾಪನೆಯಾಗಿತು. ಎಲ್ಲರಿಗೂ ನಮಸ್ಕಾರ. ನಾವು ಈ ನೂಲಿ ಮಾಲ್ಗೆ ಬಂದಿರೋದು ನಮಗೆ ತುಂಬ ಖುಷಿಯಾಗಿದೆ. ನಿಮ್ಮೆಲ್ಲ ನೋಡಿ ನಾವು ಒಂದು ವೇಸ್ಟ್ ಸ್ಪೀಕರ್ ಆಗಿದ್ದು ಈ ನೂಲಿ ಮಾಲಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡಿ ನಮಗೆ ತುಂಬ ಖುಷಿಯಾಗಿದೆ. ಮ್ಯಾನೇಜರು ದೊಡ್ಡವರೆಲ್ಲ ಬಂದಿದ್ದಾರೆ, ನಮಗೆ ಪ್ರೇರಣೆ ಕೊಟ್ಟಿದ್ದಾರೆ, ಸನ್ಮಾನ ಮಾಡಿದ್ದಾರೆ. ತುಂಬ ಖುಷಿಯಾಗಿದೆ. ನಿಮಗೆ ಏನೇನೋ ನಮ್ಮ ಬಗ್ಗೆ ಕೇಳಬೇಕು, ಉತ್ತರ ಇದ್ದರೆ ನೀವು ಕೇಳ್ಬೋದು, ನಾವು ಉತ್ತರ ಕೊಡಿಸ್ತೀವಿ. ನಮಗೂ ಖುಷಿಯಾಗಿರುತ್ತೆ. ನಾವು ಮಾಡೋ ಕೆಲಸ ನಾವು ಯಾವತ್ತೂ ಕಷ್ಟ ನೆನೆಸ್ಕೊಂಡಿಲ್ಲ. ಇವತ್ತು ಗಂಟೆ ನಾವು ಮಾಡಿರೋ ಕೆಲಸ ನಾವು 30 ವರ್ಷದಿಂದ ಮಾಡ್ತೀವಿ. ನನಗೆ 10 ವಯಸ್ಸು ಈ ಕೆಲಸ ನಾನು ಮಾಡುವಾಗ. ನಾನು ಹುಟ್ಟು ಬೆಳೆದಿದ್ದರಿಂದ ನಾನು ಇಷ್ಟು ವರ್ಷದಿಂದ ಈ ಕೆಲಸನೇ ಮಾಡಿ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿದಿಷ್ಟಿದ್ದೀನಿ. ಒಂದು ಸಿಲಮಲ್ಲಿದ್ದೀನಿ ನಾನು. ನಮ್ಮ ಮಗಳು MA ಮಾಡಿದ್ದಾಳೆ, 5th ರ್ಯಾಂಕ್ ಬಂದಿದ್ದಾಳೆ. ಮಗ ಡಬಲ್ ಡಿಗ್ರಿ ಮಾಡಿ ಹಸಿರು ದಳದಲ್ಲಿ NGO ಕೆಲಸ ಮಾಡ್ತಾನೆ. ಇನ್ನೊಂದು ಮಗಳು BMC ಕಾಲೇಜಲ್ಲಿ ಮೂರನೇ ಡಿಗ್ರಿ ಮಾಡ್ತಾಳೆ, ಲಾಸ್ಟ್ ಡಿಗ್ರಿ. ಮಗ ಫಸ್ಟ್ ಡಿಗ್ರಿ ಮಾಡ್ತಾನೆ. ನನಗೂ 4 ಮಕ್ಕಳು. ಸಿಲಮಲ್ಲಿದ್ದೀನಿ. ನಮ್ಮ ಮನೆ ಚಿಕ್ಕ ಮನೆ, ಮಳೆ ಬಂದರೆ ಇವತ್ತು ಕೂಡ ನೀರು ಬರುತ್ತೆ. ಇದ್ರೂ ನಾನು ಮಾಡಿರೋ ಕೆಲಸ ನಮ್ಮ ಮಕ್ಕಳಿಗೆ ಪಾಠ ಕೊಡಬೇಕು. ನಾನು ಪೇಪರ್ ಆಯಿದ್ರು ಸರಿ, ನಾನು ರೋಡ್ ಮೇಲೆ ಆಯಿದ್ರೂ ಸರಿ, ನನ್ನ ಕಷ್ಟ ಇಲ್ಲ. ಇವತ್ತು ನೀವು ಕೋಟಲ್ಲಿ ಹಾಕ್ಕೊಂಡಿದ್ದೀರಲ್ಲ, ನಮ್ಗೆ ಅವತ್ತಿಂದ ಒಂದು ಕನಸು. ಇವತ್ತು ನಮ್ಮ ಮಕ್ಕಳನ್ನ ನಾನು ಒಂದು ವೇಸ್ಟ್ ಸ್ಪೀಕರ್ ಆಗಿದ್ದು ಅದು ನಾನು ಮಾಡಿ ತೋರಿಸಿದ್ದೀನಿ. ನನಗೆ ತುಂಬ ಖುಷಿ ಆಗ್ತದೆ. ನಿಮಗೆಲ್ಲ ಹೆಂಗೈತೆ? ನಮ್ಮೆಲ್ಲ ವೇಸ್ಟ್ ಸ್ಪೀಕರ್ ಮಕ್ಕಳು ಇವಾಗ ಎಲ್ಲರ ಮಕ್ಕಳು ಚೆನ್ನಾಗಿ ಓದ್ತಾರೆ. ಯಾಕಂದರೆ ನಾವು ಅವತ್ತು ಕೋಣಿ ಚೀಲ ಇಟ್ಕೊಂಡು ಬೀದಿಯಾಗಿ ಹೋಗಿ ಬಂದಿದ್ದೀವಿ. ಇವತ್ತು ನಮ್ಮ ಮಕ್ಕಳನ್ನ ನಾವು ಕೋಣಿ ಚೀಲ ಇವತ್ತು ಕೂಡ ನಾವು ಹಿಡಿತೀವಿ. ದೊಡ್ಡ ಕಂಪನಿಗೆ ಹೋಗ್ತೀವಿ, ದೊಡ್ಡ ಆಫೀಸ್ಗೆ ಹೋಗ್ತೀವಿ, ದೊಡ್ಡ ಅಪಾರ್ಟ್ಮೆಂಟ್ಗೆ ಹೋಗ್ತೀವಿ. ಸುಲಭವಾಗಿ ಹೋಗೋಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಒಳಗಡೆ ಬಿಡ್ತಾರೆ. ಇವಾಗ ಈ ನೂಲು ಮಾಲ್ಗೆ ನಾವು ಬಂದಿದ್ದೀವಿ. ಆಚೆಂದ ನಾವು ಒಂದು ವೇಸ್ಟ್ ಸ್ಪೀಕರ್ ಒಳಗಡೆ ಬರೋಕ್ಕೆ ಸಾಧ್ಯ ಇರಲ್ಲ. ನಮಗಂತ ಒಂದು ID ಕಾರ್ಡ್ ಇದ್ದರೆ ನಮಗೂ ನಿಮ್ಮ ಮ್ಯಾನೇಜರ್ ಹತ್ರ ಒಂದು ಪರ್ಮಿಷನ್ ಕೇಳ್ಬಿಟ್ಟು ನಾವು ಒಳಗಡೆ ಬಂದಿದ್ದಾಗೇ ಇವತ್ತು ಈ ನೂಲಿ ಮಾಲಲ್ಲಿ ನಮ್ಮ ಫೋಟೋ ನಾವು ಎಷ್ಟು ವೇಸ್ಟ್ ಸ್ಪೀಕರ್ ಇದ್ವಿ ಅಷ್ಟು ಫೋಟೋನ ಅಂಟಿಸಿದ್ರ, ಇಲ್ಲಾಂದ್ರೆ ಆಗುತ್ತಾ? ಆಗಕ್ಕೆ ಸಾಧ್ಯ ಇಲ್ಲ. ಇದ್ರೂ ನಾವು ಇಷ್ಟು ಬೆಳೆದಿದ್ದೀವಿ ಅಂದರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಥರ ಬೆಳಿಬೇಕು. ನಮ್ಮ ವೇಸ್ಟ್ ಸ್ಪೀಕರ್ ಮಕ್ಕಳಿಗೆಲ್ಲ ಆಸೆ. ಇವತ್ತಿಲ್ಲ ನಾಳೆ ನಮ್ಮ ಕನಸು, ಅದು ನಾವು ಮಾಡ್ತೀವಿ. ಇವತ್ತು ನಾವು ವೇಸ್ಟ್ ಸ್ಪೀಕರ್ ಆಗಿ ಇಷ್ಟು ಮುಂದೆ ಬಂದಿದ್ದೀವಿ. ನಿಮಗೆಲ್ಲ ಸಂತೋಷ ಅಲ್ಲ? ಅವರು ನಮ್ಮ ಬಗ್ಗೆ ಎಲ್ಲರೂ ಹೇಳ್ಬಿಟ್ಟು ಹೋಗಿದ್ದಾರೆ. ಏನಿರೋದಂತ ನನಗೆ ಗೊತ್ತಾಗ್ತಿಲ್ಲ. ಆದರೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ಟ್ಯಾಂಕ್ಸ್ ಹೇಳೋಕ್ಕೆ ನನಗೆ ತುಂಬ ಸಂತೋಷ. ಅಂದರೆ ಹಸುದಲಾಗೆ ಟ್ಯಾಂಕ್ಸ್ ಹೇಳಲೇಬೇಕು. ಈ ಸ್ಟೇಜ್ ಸಿಕ್ಕೋದಕ್ಕೆ ಅವರು ಬಿಗಿನಿಂಗಿಂದ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮ್ಮ ಕಮ್ಯುನಿಟಿಗೆ ಗೊತ್ತು.
ಆ್ಯಂಡ್ ಸೆಕೆಂಡ್ ಥ್ಯಾಂಕ್ಸ್ ಲೂಲು ಮಾಲ್. ಯಾಕಂದರೆ ಒಂದು ರೆಕಗ್ನೇಷನ್ಗೋಸ್ಕರನೇ ನಾವೆಲ್ಲ ವೆಯ್ಟ್ ಮಾಡ್ತಾ ಇರೋದು. ನಾವು ಮಾಡೋ ಕೆಲಸ ಎಲ್ಲರಿಗೂ ಗೊತ್ತಾಗಬೇಕು, ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಬೇರೆಯವ್ರಿಗೆ ಅರ್ಥ ಮಾಡಬೇಕಂತ ಸುಮಾರು ಸಲ ನಾವು ಟ್ರೈ ಮಾಡ್ತಾನೆ ಇರ್ತೀವಿ. ಆದರೆ ಏನೋ ಗೊತ್ತಿಲ್ಲ, ಕಸದ ಮೇಲೆ ಕೈ ಇಕ್ಕಿದ್ದಕ್ಕೆ ಜನರಿಗೆ ಏನೋ ನಮ್ಮನ್ನು ಒಂಥರ ಮಾಡಿ ಸೈಡ್ಗೆ ತಂದುಬಿಟ್ಟಿದ್ದಾರೆ. ನಮ್ಮ ವೇಸ್ಟ್ ಸ್ಪೀಕರ್ ಹಿಸ್ಟ್ರಿ ನೀವು ನೋಡಿದ್ರೆ ಇವತ್ತು ನಿನ್ನೆ ಮೊನ್ನೆ ಬಂದಿರೋದಿಲ್ಲ, ಅದು ಸುಮಾರು 80 ವರ್ಷದ ಹಿಸ್ಟ್ರಿ ಇದೆ. ನಮ್ಮ ವೇಸ್ಟ್ ಸ್ಪೀಕರು ಜನ್ರೇಷನ್ ಆಗಿ ನಮ್ಮ ದೇಶಕ್ಕೋಸ್ಕರ ಮತ್ತು ನಮ್ಮ ಪರಿಸರಕ್ಕೋಸ್ಕರ ಕೆಲಸ ಮಾಡ್ಕೊಂಡು ಬಂದಿರೋರು. ಆದರೆ ಇಷ್ಟು ವರ್ಷ ಯಾವಾಗಲೂ ಒಂದು ಕೋಪ ಇರುತ್ತೆ. ಇವಾಗ ನೋಡಿ, ನಾನೇ 3rd ಜನರೇಷನ್ ವೇಸ್ಟ್ ಸ್ಪೀಕರ್ ಆಗಿ ಬಂದಿದ್ದೀನಿ. ಆದರೆ ಯಾವಾಗಲೂ ಒಂದು ಕೋಪ ಇರುತ್ತೆ, ಏನು ಇಷ್ಟು ಕೆಲಸ ಮಾಡ್ತಾ ಇದ್ದೀವಿ, ಇಷ್ಟು ಕಷ್ಟಪಡ್ತಾ ಇದ್ದೀವಿ, ಆದರೆ ನಮಗಂತ ಒಂದು ರೆಕಗ್ನೇಷನ್ ಸಿಗ್ತಾ ಇಲ್ಲ ಅಂತ. ಆದರೆ ಈ ಸ್ಟೇಜನ್ನ ಆ ಥರ ನಾನು ನೋಡ್ತಾ ಇದ್ದೀನಿ, ಒಂದು ಸ್ಟಾರ್ಟ್ ಅಂತ ಅನಿಸ್ತಾ ಇದೆ ನನಗೆ. ಇದು ನೋಡೋರು ಬಂದಿರೋರು ಕೂಡ ಇದ್ರ ಬಗ್ಗೆ ನಮ್ಮ ವೇಸ್ಟ್ ಸ್ಪೀಕರ್ ಅಂದರೆ ಅವರು ಬರೀ ವೇಸ್ಟ್ ಸ್ಪೀಕರ್ ಮಾತ್ರ ಇಲ್ಲ, ಅವರು ಪರಿಸರ ವಾರಿಯರ್ಸ್ ಅಂತ ನಿಮಗೆಲ್ಲರೂ ಗೊತ್ತಿರುತ್ತೆ. ವೇಸ್ಟ್ ಸ್ಪೀಕರ್ ಲೈಫ್ ನೋಡಿದ್ರೆ ತುಂಬ ಸಂತೋಷವಾದ ಲೈಫ್ ಇಲ್ಲ ಅದು. ಅದ್ರ ಒಳಗಡೆ ಹೋಗಿ ನೋಡಿದ್ರೇ ಗೊತ್ತಾಗೋದು ಅವರು ಪಡೋ ಕಷ್ಟನ. ಒಂದ್ಸಲಿ ಕೂಡ ನಾನು ಹೇಳಿದ್ದೆ, ನಮ್ಮ ವೇಸ್ಟ್ ಸ್ಪೀಕರು ಲೈಫು ಪ್ರತಿ ದಿವಸ ಸ್ಟಾರ್ಟ್ ಆಗೋದನ್ನೇ ನಾನು ನೋಡಿದ್ರೆ ಸ್ಟಾರ್ಟ್ ಮಾಡೋದು ರಾತ್ರಿನಲ್ಲಿ, ತಿರ್ಗಾ ಮುಗಿಯೋದು ರಾತ್ರಿಯಲ್ಲಿ, ಆ ಥರ ಒಂದು ಲೈಫ್ ಸ್ಟೈಲ್ ಇದೆ. ಆದರೂ ನಮಗೆ ಸರಿಯಾದ ರೇಟ್ ಇಲ್ಲ. Hasirutala innovations for recognizing the waste pickers. I think as Shahid and Shekhar rightly said, if you think a few years ago, a lot of people who are working with waste, we never think of waste pickers actually working with waste. Like, we celebrate the state today, but they are What is there. But first of all, welcome you all, and it was been a lovely evening, all of you viewers. It's a great way to celebrate Environmental Day. I would say nothing better than having you with us, our street warriors.